ಮಾಡ್ತಾರಾ ಅನ್ನೋದೊಂದು ಪ್ರಶ್ನೆ ಇದೆ. ಇನ್ಮೇಲೆ ಸ್ಥಳ ಆಗ್ಲೇ ಗುರುತು ಆಗ್ಲೇ ಶೋಧ ಕಾರ್ಯವನ್ನು ಮಾಡಬಹುದಾದ ಸಾಧ್ಯತೆ ಇದೆ. ಮೊದಲೇ ಸ್ಥಳ ಗುರುತು ಮಾಡಿದ್ರೆ ಭದ್ರತೆ ಸವಾಲು ಹಿನ್ನೆಲೆಯಲ್ಲಿ ಆಗ್ಲೇ ಸ್ಥಳ ಮಾರ್ಕಿಂಗ್ ಮಾಡಿ ಆಗ್ಲೇ ಕಾರ್ಯಾಚರಣೆ ಮಾಡಬಹುದಾದ ಸಾಧ್ಯತೆ ಇದೆ. ಜಾಗದ ಮಾಹಿತಿ ಗೌಪ್ಯವಾಗಿಟ್ಟು ನೇರವಾಗಿ ಕಾರ್ಯಾಚರಣೆ ಈ ವಾರ ನೇರವಾಗಿ ಸ್ಥಳ ಗುರುತಿಸಿ ನಡೆಯಲಿದೆ ಕಾರ್ಯಾಚರಣೆ. ಇಲ್ಲಿವರೆಗೂ ಏನ್ ಮಾಡ್ತಿದ್ರು, ಮೊದಲಿಗೆ ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ರು. ಅಂದ್ರೆ ಮೊದಲಿಗೆ ಸ್ಥಳ ಮಹಾಜರು ಮಾಡಿ ಈ ಪಾಯಿಂಟ್ ಅಂತ ಆತ ಗುರುತಿಸ್ತಾ ಇದ್ದ. ಅದಾದ ನಂತರ ಒಂದಿನ ಗ್ಯಾಪ್ ಬಿಟ್ಟು ಮತ್ತೆ ಕಾರ್ಯಾಚರಣೆ ಮಾಡ್ತಾ ಇದ್ರು. ಬಟ್ ಈಗ ಒಂದಷ್ಟು ಬೆಳವಣಿಗೆ ಆ ಭಾಗದಲ್ಲಿ ಆಗಿರೋದು ಎಲ್ರಿಗೂ ಗೊತ್ತಿದೆ. ಲಾಠಿ ಚಾರ್ಜ್ವರೆಗೂ ಆಗಿದೆ, ಕಂಪ್ಲೇಂಟ್ವರೆಗೂ ಆಗಿದೆ. ಸೊ ಹಾಗಾಗಿ ಭದ್ರತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಭದ್ರತೆಗೆ ಹಿತದೃಷ್ಟಿಯಿಂದ ಈಗ ಅವತ್ತೇ ಪಾಯಿಂಟ್ ಮಾಡಿ ಅವತ್ತೇ ಶೋಧ ಕಾರ್ಯವನ್ನು ಮಾಡಬೇಕು ಅನ್ನುವಂಥ ಪ್ಲಾನಿಂಗ್ನಲ್ಲಿ ಇದ್ದಾರೆ SIT ಅಧಿಕಾರಿಗಳು ಅನ್ನೋದನ್ನು ಹೇಳಲಾಗ್ತಾ ಇದೆ. ಸೊ ಏನಾಗುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ನೋಡಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆದಿತ್ಯ, ಈಗ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸೋದಾದ್ರೆ ಸಾಕಷ್ಟು ಕಾರ್ಯಾಚರಣೆ ಆಗಿದೆ, ಇಲ್ಲಿವರೆಗೂ ಒಂದು ಹಂತದವರೆಗೂ ಬಂದಿದೆ. ಬಟ್ ಈಗ ಸ್ವಲ್ಪ ಈ ಕಾರ್ಯಾಚರಣೆ ಆಗಿರ್ಬೋದು, ತನಿಖೆ ಆಗಿರ್ಬೋದು, ಇದರಲ್ಲಿ ಏನಾದರೂ ಬದಲಾವಣೆಯನ್ನು ತರುವಂತ ನಿರೀಕ್ಷೆ ಮತ್ತು ಸಾಧ್ಯತೆ ಇದೆಯಾ? ನೀತಿ ಹೌದು. ಯಾಕಂದ್ರೆ ಈಗಾಗಲೇ ಅನಾಮಿಕ ಕೆಲವು ಅಚ್ಚರಿ ಜಾಗಗಳನ್ನ ತೋರಿಸ್ತಾ ಇದ್ದಾನೆ, ಯಾರು ಊಹೆ ಮಾಡದ ರೀತಿಯಲ್ಲಿ. ಈ ಹಿಂದೆ ಕಾರ್ಯಾಚರಣೆ ಯಾವ ರೀತಿ ನಡೀತಾ ಇತ್ತು ಅಂದ್ರೆ ಮೊದಲಿಗೆ ಅಂದ್ರೆ ಏಕಾಏಕಿ ಸುಮಾರು 13 ಪಾಯಿಂಟ್ಗಳನ್ನ ಮಾರ್ಕ್ ಮಾಡಿ ಸೀರಿಯಲ್ ನಂಬರ್ ವೈಸ್ ಅದನ್ನ ಉತ್ಖನನ ಮಾಡುವಂತದ್ದು ನಡೀತಾ ಇತ್ತು. ಅದರಲ್ಲಿ 13 ಪಾಯಿಂಟ್ ಇನ್ನೂ ಹಾಗೆ ಬಾಕಿ ಇದೆ. ಇದರ ನಡುವೆ ಆ ಕಾರ್ಯಾಚರಣೆಗೆ ಸ್ವಲ್ಪ ಬ್ರೇಕ್ ಹಾಕಿ GPR ಯಂತ್ರದ ಒಂದು ಆಗಮನಕ್ಕೋಸ್ಕರ ಅಧಿಕಾರಿಗಳು ಸ್ವಲ್ಪ ಕಾಯ್ತಾ ಇದ್ದಾರೆ. ಮತ್ತು ಅಲ್ಲಿರುವಂತಹ ಒಂಚೂರು ಚಾಲೆಂಜಸ್ಗಳು, ಒಂದಿಷ್ಟು ಗೊಂದಲಗಳು ಕ್ಲಿಯರ್ ಆಗಿ ಆ ಬಳಿಕ ಆ ಒಂದು ಕಾರ್ಯಾಚರಣೆಯನ್ನ ಮುಂದುವರಿಸುವ ಪ್ಲಾನ್ ಮಾಡಿದ್ದಾರೆ. ಈ ನಡುವೆ ಇವತ್ತು ಕೂಡ ಕಾರ್ಯಾಚರಣೆ ನಡೆಯುತ್ತೆ. ಅಂದ್ರೆ ಈಗಾಗಲೇ ಅನೇಕ ಜಾಗಗಳನ್ನ ಆತ ತೋರಿಸಿದಾನೆ. ಅಂದ್ರೆ ಈ ಹಿಂದೆ ಪಾಯಿಂಟ್ ಮಾಡಿದಂತ ಜಾಗಗಳನ್ನ ಹೊರತುಪಡಿಸಿ ಕಲ್ಲೇರಿಯ ಜಾಗ ಆಗಿರ್ಬೋದು, ಮೊನ್ನೆ ರತ್ನಗಿರಿ ಬೆಟ್ಟದಲ್ಲಿ ಆತ ತೋರಿಸಿರುವಂತಹ ಜಾಗಗಳಾಗಿರ್ಬೋದು, ಅಥವಾ ಬಂಗ್ಲೆಗುಡ್ಡೆಯ ಕಾಡಿನ ನಡುಭಾಗದಲ್ಲಿ ತೋರಿಸಿರುವಂತಹ ಜಾಗಗಳನ್ನ ಆತ ರ್ಯಾಂಡಮ್ ಆಗಿ ತೋರಿಸ್ತಾ ಇರುವಂತದ್ದು. ಸೊ ಇದೇ ಮಾದರಿಯ ಈ ಕಾರ್ಯಾಚರಣೆ ಇನ್ನೂ ಮುಂದುವರಿಯುತ್ತೆ ಅನ್ನುವಂತಹ ಮಾಹಿತಿ ಇದೆ. ಅಂದ್ರೆ ಅನಾಮಿಕ ಎಲ್ಲಿವರೆಗೆ ಜಾಗಗಳನ್ನ ತೋರಿಸ್ತಾನೋ ಅಲ್ಲಿವರೆಗೂ ಕೂಡ SIT ಅಧಿಕಾರಿಗಳು ಈ ತರ ಉತ್ಖನನ ಮಾಡ್ಕೊಂಡು ಹೋಗುವಂತ ಒಂದು ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಎಲ್ಲೂ ಕೂಡ ಲೋಪದೋಷಗಳು ಆಯ್ತು ಅನ್ನುವಂತಹ ಮಾತುಗಳು ಬರಬಾರ್ದು ಅನ್ನುವಂತ ಕಾರಣಕ್ಕೆ. ಮತ್ತು SIT ಈ ನಡೆ ಏನಿದೆ ಇದು ಕೂಡ ತೀರಾ ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತದ್ದು. ಯಾಕಂದ್ರೆ ಸಾರ್ವಜನಿಕ ವಲಯದಲ್ಲಿ ನಾವು ಸಾಕಷ್ಟು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇರುವಂತದನ್ನ ನೋಡ್ಬೋದು. ಎಷ್ಟೇ ಕಡೆ ಏನೇ ಆಗಿದ್ರು ಕೂಡ ಈಗ ಯಾವುದೇ ಒಂದು ಬಲಿಷ್ಠವಾದ ಮಾಹಿತಿಗಳು ಸಿಗ್ತಾ ಇಲ್ಲ, ಏನು ಸುಳಿವು ಸಿಗ್ತಾ ಇಲ್ಲ. ಆದ್ರೂ ಯಾಕೆ ಉತ್ಖನನವನ್ನ SIT ಮುಂದುವರಿಸ್ತಾ ಇದೆ? SIT ಅವರಿಗೆ ಏನಾದ್ರೂ ಮಹತ್ವದ ಸುಳಿವೇನಾದ್ರೂ ಸಿಕ್ಕಿದ್ಯಾ, ಇಲ್ಲ ಈತ ಮಾಡ್ತಾ ಇರುವ ಆರೋಪಗಳು ನಿಜ ಅನ್ನುವಂಥದ್ದು ಅದಕ್ಕೆ ಪೂರಕವಾಗಿ ಏನಾದ್ರೂ ಮಾಹಿತಿಗಳು ಸಿಗ್ತಾ ಇದೆಯಾ, ಅಥವಾ ಈಗಾಗಲೇ ಅಗೆದಿರುವಂತ ಸ್ಥಳಗಳಲ್ಲಿ ಪೂರಕವಾಗಿರುವಂತಹ ಸಾಕ್ಷಿಗಳೇನಾದ್ರೂ ಸಿಕ್ಕಿದ್ಯಾ ಅನ್ನುವಂತ ರೀತಿಯ ಒಂದು ಅನುಮಾನಗಳು ಸಾರ್ವಜನಿಕ ವಲಯದಲ್ಲೂ ಕೂಡ ವ್ಯಕ್ತವಾಗ್ತಾ ಇದೆ. ಮತ್ತು SIT ಕೂಡ ಒಂದಲ್ಲ ಎರಡಲ್ಲ, ಈಗ ಒಂದು ಜಾಗಕ್ಕೆ ಆತ ಹೋದಂತ ಸಂದರ್ಭ, ಅಲ್ಲೇ ಅಗೆದಂತ ಸಂದರ್ಭ ಅಲ್ಲಿ ಏನು ಸಿಗ್ಲಿಲ್ಲ ಅಂತ ಆದಾಗ ಮತ್ತೆ ಆತ ಪಕ್ಕದ ಜಾಗವನ್ನೇನಾದ್ರೂ ತೋರಿಸಿದ್ರೆ ಅಲ್ಲೂ ಕೂಡ ಅವರು ಉತ್ಖನನವನ್ನ ಮಾಡ್ತಾ ಇದ್ದಾರೆ. ಹೆಚ್ಚುವರಿ ಗುಂಡಿಗಳನ್ನ ಕೂಡ ಅಲ್ಲಿ 11 ಅಂದ್ರೆ ಅದಕ್ಕೆ ABC ಅಂತ ಹೆಸರನ್ನ ಇಟ್ಟು ಆ ಪಾಯಿಂಟ್ ಗಳಲ್ಲಿ ಅವರು ಉತ್ಖನನವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಆತನಿಗೆ ಸಮಾಧಾನವಾಗುವವರೆಗೂ ಕೂಡ ನಾವು ಅಗಿತೀವಿ ಅನ್ನುವಂತ ನಿರ್ಧಾರಕ್ಕೆ SIT ಬಂದ ರೀತಿಯಲ್ಲಿ ಇದರೊಂದಿಗೆ ಹೊಸ ದೂರುದಾರರ ಎಂಟ್ರಿ ಕೂಡ ಆಗ್ತಾ ಇದೆ. ಜೀವಂತ ಸಾಕ್ಷಿಗಳು ಕೂಡ ಮುಂದೆ ಬರ್ತಾ ಇದ್ದಾರೆ. ಹಾಗಾಗಿ ಇನ್ನಷ್ಟು ಕಾರ್ಯಾಚರಣೆ ಮುಂದುವರಿಯುತ್ತೆ. ಸದ್ಯದ ಮಟ್ಟಿಗೆ ಕಾರ್ಯಾಚರಣೆ ಅಂದ್ರೆ ಪ್ರಮುಖವಾಗಿ ಸಮಾಧಿಯ ಜೀವ ಕಾರ್ಯಾಚರಣೆಗೆ ಬ್ರೇಕ್ ಹಾಕುವಂತ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಎಲ್ಲಿವರೆಗೂ ಅನಾಮಿಕ ಈ ರೀತಿ ಜಾಗಗಳನ್ನ ತೋರಿಸ್ಕೊಂಡು ಹೋಗ್ತಾನೋ ಅಲ್ಲಿವರೆಗೂ ಕೂಡ SIT ಅಧಿಕಾರಿಗಳು ಅದನ್ನ ಉತ್ಖನನ ಮಾಡ್ತಾ ಹೋಗುವಂತ ಸಾಧ್ಯತೆ ಇದೆ. ಈ ರೀತಿಯ ಬೇರೆ ಬೇರೆ ಸವಾಲುಗಳು ಎದುರಾದ ಸಂದರ್ಭ ಈ ಯಂತ್ರದ ಬಳಕೆಗೂ ಕೂಡ ಒಂದು ಮಾತು ಕೇಳಿ ಬರ್ತಾ ಇರುವಂತದ್ದು. ಹಾಗಾಗಿ ಸರ್ಕಾರದ ಮಟ್ಟದಲ್ಲಿ ಇದಕ್ಕೆ ಸಂಬಂಧಪಟ್ಟ ಚರ್ಚೆ ಆಗ್ತಾ ಇದೆ. ಮತ್ತು ಈ ವಾರದ ಒಳಗೆ GPR ಯಂತ್ರದ ಆಗಮನವಾಗುತ್ತೆ ಅನ್ನುವಂತ ನಿರೀಕ್ಷೆಗಳು ಕೂಡ ಇದೆ. ನೀತಿ ಓಕೆ ಆದಿತ್ಯ, ಇನ್ನೊಂದು ಈ ಪ್ರಕರಣದಲ್ಲಿ ಮೊದಲ ದಿನದಿಂದಲೂ ಸಾಕಷ್ಟು ಕನ್ಫ್ಯೂಷನ್ಸ್ ಅಂತೂ ಇರೋದು ಹೌದು. ಮತ್ತೆ ಕಾರ್ಯಾಚರಣೆ ಈಗ ಪ್ರಾರಂಭ ಮಾಡ್ತಾರೆ, ಈ ತರನೇ ಪ್ರಾರಂಭ ಮಾಡ್ತಾರೆ ಅಂತಂದಾಗ ಸಡನ್ ಆಗಿ ಒಂದಷ್ಟು ಚೇಂಜಸ್ ಆಗಿರೋದನ್ನ ಕೂಡ ನಾವು ನೋಡಿದ್ದೀವಿ. ಸೊ ಇವತ್ತು ನಿನ್ನೆ ಬ್ರೇಕ್ ಇತ್ತು, ಹೇಗಿದ್ರು ಇವತ್ತಿನ ಕಾರ್ಯಾಚರಣೆಯ ಬಗ್ಗೆನೇ ಎಲ್ರಿಗೂ ಜಾಸ್ತಿ ನಿರೀಕ್ಷೆ ಅನ್ನೋದು ಇರೋದು. ಮೊನ್ನೆ ಲಾಠಿ ಚಾರ್ಜ್ ಎಲ್ಲ ಆಗಿದೆ, ಅದನ್ನು ನೋಡಿದಾಗ ಭದ್ರತೆಯನ್ನು ಕೂಡ ಹೆಚ್ಚಿಸಿಕೊಳ್ಬೇಕಾಗತ್ತೆ. SITಗೂ ಈ ಪ್ರಕರಣದಲ್ಲಿ ಒತ್ತಡ ಇದೆ, ಜೊತೆಗೆ ಆ ದೂರುದಾರನಿಗೂ ಕೂಡ ಒತ್ತಡ ಇದೆ. ಸೊ ಹಾಗಾಗಿ ಇದೆಲ್ಲವನ್ನ ಬ್ಯಾಲೆನ್ಸ್ ಮಾಡುವಂತ ನಿಟ್ಟಿನಲ್ಲಿ ಏನೇನು ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ ಅಂತ ಆದಿತ್ಯ? ಹೌದು ನೀತಿ. ಯಾಕಂದ್ರೆ ಈಗ ಕಾರ್ಯಾಚರಣೆಯ ವಿರುದ್ಧ ಕೂಡ ವ್ಯತಿರಿಕ್ತವಾಗಿರುವಂತಹ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಯಾವಾಗ ದೇವಸ್ಥಾನದ ದ್ವಾರವನ್ನ ದಾಟಿ
ರತ್ನಗಿರಿ ಬೆಟ್ಟಕ್ಕೆ ಕಾರ್ಯಾಚರಣೆ ತಲುಪ್ತೋ ಆ ಸಂದರ್ಭದಲ್ಲಿ ಅನೇಕರು ಇದರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ಷೇಪಗಳನ್ನ ವ್ಯಕ್ತಪಡಿಸಿದ್ರು. ನಿನ್ನೆ ಕೂಡ ಓರ್ವ ಹಿರಿಯ ರಾಜಕೀಯ ಮುತ್ಸದಿ ಮಾಜಿ ಸಂಸದ ಜನಾರ್ದನ್ ಪೂಜಾರಿ ಅವರೇ ಸ್ವತಃ ಇದರ ಬಗ್ಗೆ ಕಣ್ಣೀರು ಸುರಿಸಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹಾಗಾಗಿ SITಗೂ ಕೂಡ ಇದರ ಬಗ್ಗೆ ಮಾಹಿತಿ ಇದೆ, ಗುಪ್ತಚರ ಇಲಾಖೆಗೂ ಕೂಡ ಮಾಹಿತಿ ಇದೆ. ಯಾಕಂದ್ರೆ ಜನರ ಭಾವನೆ ಕೆರಳುವಂತ ಘಟನೆಗಳಿಗೆ ಅವಕಾಶವನ್ನ ಮಾಡಿಕೊಡಬಾರದು, ಅದರೊಂದಿಗೆ ಅಹಿತಕರ ಘಟನೆಗಳು ಕೂಡ ನಡೀಬಾರದು, ಸಂಘರ್ಷದ ವಾತಾವರಣ ನಿರ್ಮಾಣ ಆಗಬಾರದು ಅನ್ನೋಂಥ ರೀತಿಯಲ್ಲಿ. ಹಾಗಾಗಿ SITಗೆ ಮುಂದಕ್ಕೆ ಆತ ತೋರಿಸುವಂತ ಜಾಗಗಳು, ಒಂದೊಂದು ಜಾಗಗಳು ಕೂಡ ಬಹಳ ಅಚ್ಚರಿಯಾಗಿರುವಂತಹ ಜಾಗಗಳು. ಮೊನ್ನೆ ಕಲ್ಲೇರಿಯ ಜಾಗ ಆಗಿರ್ಬೋದು, ತೋರಿಸಿರುವಂತಹ ರತ್ನಗಿರಿ ಬೆಟ್ಟದ ಜಾಗ, ಇಲ್ಲಿ ಯಾರಾದ್ರೂ ಹೂತಾಕೋದಕ್ಕೆ ಸಾಧ್ಯನಾ ಅಥವಾ ಇಲ್ಲಿ ಹೂತಿರುವಂತದ್ದು ನಿಜಾನ ಅನ್ನುವಂತ ರೀತಿಯ ಸಾರ್ವಜನಿಕ ಚರ್ಚೆ, ಒಂದು ದೊಡ್ಡ ಚರ್ಚೆಗೆ ಅದು ಕಾರಣವಾಗಿತ್ತು. ಈಗ ಕಳೆಬರ ಸಿಕ್ತ, ಅಸ್ಥಿಪಂಜರ ಸಿಕ್ತ ಅನ್ನೋದಕ್ಕಿಂತ ಆತ ತೋರಿಸ್ತಾ ಇರುವಂತಹ ಜಾಗವೇ ಜನರಲ್ಲಿ ಒಂದು ರೀತಿ ಕೋಲಾಹಲವನ್ನ ಸೃಷ್ಟಿ ಮಾಡ್ತಾ ಇದೆ. ಈ ಕಾರಣದಿಂದಾಗಿ ಬೇರೆ ಯಾವುದೇ ರೀತಿಯ ಘಟನೆಗಳು ಸಂಭವಿಸಬಾರದು ಅನ್ನುವಂತ ರೀತಿಯಲ್ಲೂ ಕೂಡ SIT ಕೂಡ ಅಲರ್ಟ್ ಆಗಿದೆ. ಈಗಾಗಲೇ ಅವನಿಗೆ ನೀಡ್ತಾ ಇರುವಂತಹ ಭದ್ರತೆಯನ್ನ ಇನ್ನೂ ಹೆಚ್ಚು ಮಾಡಿರುವಂತದನ್ನ ಕೂಡ ನಾವು ಗಮನಿಸಬಹುದು. ಇದರೊಂದಿಗೆ ಇವತ್ತಿನ ಕಾರ್ಯಾಚರಣೆಗೆ ಕೂಡ ಸಂಬಂಧಪಟ್ಟ ರೀತಿಯಲ್ಲಿ ಹೆಚ್ಚುವರಿ ಪಡೆಗಳನ್ನ ಉಪಯೋಗ ಮಾಡ್ತಾ ಇರುವಂತದನ್ನ ಕೂಡ ಗಮನಿಸಬಹುದಾಗಿದೆ. ಇವತ್ತು ಕೂಡ ಹೆಚ್ಚಿನ ಭದ್ರತೆಯನ್ನ ನೀಡುವಂತ ಸಾಧ್ಯತೆ ಇದೆ. ಒಂದ್ ಕಡೆಯಿಂದ ಹೊಸ ದೂರುದಾರರು ಬರ್ತಾ ಇದ್ದಾರೆ, ಇನ್ನೊಂದ್ ಕಡೆಯಿಂದ ಅನಾಮಿಕ ದೂರುದಾರ ಅಚ್ಚರಿಯ ಜಾಗಗಳನ್ನ ತೋರಿಸ್ತಾ ಇದ್ದಾನೆ. ಸೊ ಇವತ್ತಿನಿಂದಾದ್ರೂ SITಗೆ ಅಥವಾ ಅನಾಮಿಕ ದೂರುದಾರ ತೋರಿಸಿದಂತ ಜಾಗದಲ್ಲಿ ಇವತ್ತೇನಾದ್ರೂ ಸಿಗುತ್ತಾ ಅನ್ನುವಂತ ಕುತೂಹಲಗಳು ಕೂಡ ಇದೆ. ಸೊ SITಗ ಯಾಕೆ ಆತ ಏನೆಲ್ಲ ಜಾಗಗಳನ್ನ ತೋರಿಸ್ತಾ ಇದ್ದಾನೋ ಅಲ್ಲಿ ಏನು ಸಿಗದಿರುವಂತ ನಿಟ್ಟಿನಲ್ಲೂ ಕೂಡ SIT ಈ ಕುರಿತು ಕೂಡ ಪರಾಮರ್ಶೆಯನ್ನ ಮಾಡ್ತಾ ಇದೆ. ಯಾಕಂದ್ರೆ ಆತ ಬಹಳ ಕಾನ್ಫಿಡೆಂಟ್ ಆಗಿ ನಾನು ಇದೇ ಜಾಗದಲ್ಲಿ ಹೂತು ಹಾಕಿದ್ದೀನಿ ಅಥವಾ ಅಲ್ಲಿ ಉತ್ಖನನ ಮಾಡಿದಂತ ಸಂದರ್ಭ ಏನೂ ಸಿಗದಂತ ಹೊತ್ತಿನಲ್ಲಿ ಅವನ ರಿಯಾಕ್ಷನ್ ಅನ್ನ ನೋಡುವಂತ SITಗೂ ಕೂಡ ಅದೊಂದು ರೀತಿ ಶಾಕ್ ಆಗ್ತಾ ಇದೆ. ಅಂದ್ರೆ ಅದ ತೀರಾ ಗೊಂದಲಕ್ಕೀಡಾಗ್ತಾ ಇದ್ದಾನೆ ಅನ್ನುವಂತ ಮಾಹಿತಿ ಕೂಡ ಹೊರ ಬರ್ತಾ ಇದೆ. ಅಂದ್ರೆ ಅಷ್ಟು ಕಾನ್ಫಿಡೆಂಟ್ ಆಗಿ ನಾನು ಆ ಜಾಗದಲ್ಲಿ ಹೂತಿದ್ದೀನಿ ಅನ್ನುವಂಥದ್ದನ್ನ ಆತ ಹೇಳ್ತಾ ಇದ್ದಾನೆ. ಹಾಗಾಗಿ SITಗೆ ಈತ ಹೇಳ್ತಾ ಇರುವಂತ ಒಂದು ಮಾಹಿತಿಯಲ್ಲಿ ಹುರುಳಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆದ್ರೆ ಯಾಕೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಈಗ ಎಲ್ಲರಲ್ಲೂ ಕಾಡ್ತಾ ಇರುವಂತ ಪ್ರಶ್ನೆ. ಸೊ ಈ ವಿಚಾರವಾಗಿ ಕೂಡ SIT ಒಂದು ಚಿಂತನೆಯನ್ನ ಮಾಡಿ